ಓಕೆ, ಹೇಗಿದೆ ಟ್ರೆಂಡ್? ಏನ್ ಅನ್ಸುತ್ತೆ? ಟ್ರೆಂಡು ಕಾಂಗ್ರೆಸ್ಸು 3ನೇ ಸ್ಥಾನದಲ್ಲಿದೆ. ಹೌದಾ? ಕಾಂಗ್ರೆಸ್ಸು ತನ್ನ ಅಸ್ತಿತ್ವವನ್ನು ರಾಜ್ಯದಲ್ಲಿ ಕಳ್ಕೊಳ್ತಕ್ಕಂಥ ಪ್ರಥಮ ಸೂಚನೆ ದಾವಣಗೆರೆಯಿಂದಲೇ ಶುರುವಾಗುತ್ತೆ. BJP ಕಾಂಗ್ರೆಸ್ ಇದು ಎರಡೂ ಕೂಡ ವಿಫಲರಾಗಿದ್ದಾರೆ. ಜನರಲ್ಲಿ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಈ ಇಬ್ಬರ ಮಧ್ಯೆ ಮೂರನೇವ್ರು ಇಲ್ಲದೆ ಇರೋದ್ರಿಂದ JDS ಇತ್ತು, ಅವರು ಹೋಗಿ BJP ಮಡಿಯಲ್ಲಿ ಹೋಗಿ ಕೂತ್ಬಿಟ್ರು. ಜನರಿಗೆ ಒಂದು ಮೂರನೇ ಶಕ್ತಿ ಅವಶ್ಯಕವಾಗಿತ್ತು. ಹಾಗಾಗಿ ನಾವೆಲ್ಲರೂ ಸ್ನೇಹಿತರುಗಳು ಸೇರಿ, ನಾವು ರೈತ ಸಂಘದವರು, ಬಹುಜನ್ ಸಮಾಜ್ ಪಾರ್ಟಿಯವರು, RP ಅವರೆಲ್ಲ ಸೇರಿ ಒಂದು ಕರ್ನಾಟಕ ನವನಿರ್ಮಾಣ ವೇದಿಕೆ ಅಂತ ಹೇಳಿ ಮಾಡಿ, ಅದರ ಮುಖಾಂತರ ಒಂದು ರಾಜಕೀಯ ಪಕ್ಷವಾಗಿ ಅಸ್ತಿತ್ವಕ್ಕೆ ಬಂದು ಮಾಡಬೇಕು ಅಂತ ಅನೇಕ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ವಿ. ಈ ಮಧ್ಯದಲ್ಲಿ ಈ ಒಂದು ಚುನಾವಣೆ ಬಂತು. ಈ ಚುನಾವಣೆಯಲ್ಲೂ ಕೂಡ ಜನರ ಅಭಿಪ್ರಾಯ ಏನಿದೆ ಮೂರನೇ ಶಕ್ತಿ ಬಗ್ಗೆ ತಿಳ್ಕೊಳಕ್ಕೂ ನಮಗೊಂದು ಅವಕಾಶ ಆಗುತ್ತೆ ಅಂಥೇಳಿ ಆದಿಲ್ ಪಾಷಾ ಅವರನ್ನು ಕ್ಯಾಂಡಿಡೇಟ್ ಅಂತೇಳಿ ನಾವು ಸಪೋರ್ಟ್ ಮಾಡಿ ಡಿಕ್ಲೇರ್ ಮಾಡಿ, ಈಗ ನಾನು, ಮುನಿಯಪ್ಪನವರು, ಮೋಹನ್ ರವರು, ಗೋಪಿನಾಥ್ ಅವರು ಎಲ್ಲರೂ ಬಂದಿದ್ದಾರೆ. ಸೊ ನಾವು ಕಳೆದ 3 ದಿವಸದಿಂದ ಕೆಲಸ ಮಾಡ್ತಾ ಇದ್ದೀವಿ. ಒಳ್ಳೆ ವಾತಾವರಣ ಬರ್ತಾ ಇದೆ. ಓಕೆ,